ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದವರು ನೀವು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸ್ಫೂರ್ತಿ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ? ಒಂದು ಬ್ಯೂಟಿಫುಲ್ ಜರ್ನಿ ಅದೊಂದು ಬಿಗ್ ಬಾಸು. ಆಚೆ ಬಂದಮೇಲೆ ಆ್ಯಸ್ ಯೂಶುವಲ್ ಆಫರ್ಸ್ಗಳು, ಮೂವಿ ಆಫರ್ಸ್, ಸೀರಿಯಲ್ ಆಫರ್ಸ್ ಎಲ್ಲ ತುಂಬ ಬಂತು. ಆ್ಯಂಡ್ ಅದೇ ಒಂದು 3 to 4 ಮಂತ್ ನಾನು ಯಾವ ಪ್ರಾಜೆಕ್ಟು ಮಾಡಿರಲಿಲ್ಲ. ಈವನ್ ಆಫರ್ ಬಂದಿದ್ರು ಮಾಡೋಕ್ಕಾಗಿಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಇವಾಗ ರೀಸೆಂಟಾಗಿ ನಾನೊಂದು ತೆಲುಗು ಪ್ರಾಜೆಕ್ಟ್ ಸ್ಟಾರ್ ಮಾಲ್ ವರ್ಕ್ ಮಾಡ್ತಿದ್ದೀನಿ, ಹೆಸರು ಕುಂಕುಂಪು ಅಂತ. ಚೆನ್ನಾಗಿದೆ ಲೈಫ್ ಒಂಥರ. ಈಗ ಸದ್ಯದ ಬಿಗ್ ಬಾಸ್ ನೋಡ್ತಾ ಇದ್ರೆ ಯಾವಾಗಲಾದ್ರೂ ಟೈಮ್ ಸಿಕ್ಕಾಗ? ನೋಡ್ತಾ ಇದ್ದೀನಿ ಪ್ರೋಮೋಸು ಆ್ಯಂಡ್ ಮೋರ್ ಓವರ್ ಟ್ರೋಲ್ ಪೇಜಸ್ ಇನ್ಸ್ಟಾಗ್ರಾಮಿಗೆ ಬಂದರೆ ಸಾಕು, ಆಲ್ಮೋಸ್ಟ್ ಬಿಗ್ ಬಾಸ್ ಕಂಟೆಂಟೇ ನೋಡಬೇಕು. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ, ನೀವಿದ್ದ ಬಿಗ್ ಬಾಸ್ ಮನೆಗೂ ಈಗಿರೋ ಬಿಗ್ ಬಾಸ್ ಮನೆಗೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಕಂಟೆಸ್ಟೆಂಟ್ ಹೇಳ್ತಾ ಇದ್ದಾರೆ, ಕಂಟೆಸ್ಟೆಂಟ್ ಆಗಿರ್ಬೋದು, ಅಲ್ಲಿ ಟಾಸ್ಕ್ಗಳಾಗಿರ್ಬೋದು, ಕೂಗಾಟ, ಕಿರ್ಚಾಟ. ನನಗೆ OTT ಅಲ್ಲಿ ಏನ್ ಟಾಸ್ಕ್ ಕೊಟ್ಟಿದ್ರು ಸೇಮ್ ರಿಪೀಟ್ ಟಾಸ್ಕ್ ಅಂತ ಫೀಲ್ ಆಯ್ತು. ಅಂದ್ರೆ ನಮ್ಗೆ ಏನೇನಿತ್ತು ಅದನ್ನ ಶಫಲ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಬಟ್ ನಮ್ ಕಂಟೆಸ್ಟೆಂಟ್ ಎಲ್ಲ ಏನೋ ಒಂಥರ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಫೀಲ್ ಆಗ್ತಿತ್ತು. ಅಂದ್ರೆ ಖುಷಿ ಇದ್ದಾಗ ಖುಷಿಯಲ್ಲಿ ಇರ್ತಾ ಇದ್ರು, ಜಗಳ ಬಂದಾಗ ಜಗಳ, ಅಂದ್ರೆ ಇನ್ನೋಸೆಂಟ್ ಫೇಸ್ ಸ್ವಲ್ಪ ಜಾಸ್ತಿ ಇತ್ತು ಅನಿಸ್ತು ನನಗೆ ನಮ್ಮ ಬ್ಯಾಚ್ ಕಂಟೆಸ್ಟೆಂಟು. ಬಟ್ ಈಗಿರೋ ಬಿಗ್ ಬಾಸ್ ಅಲ್ಲಿ ತುಂಬಾ ಫೈಟ್ ಜಾಸ್ತಿ ಅಂತ ಫೀಲ್ ಆಗ್ತಾ ಇದೆ. ಏನೋ ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಫೈಟಿಂಗ್ ಜಾಸ್ತಿ ಅಂತ ಫೀಲ್ ಆಗ್ತಿದೆ. ಬರೀ ಕೂಗಾಟ, ಪ್ರತಿ ಪ್ರೋಮೋದಲ್ಲೂ ಕೂಗಾಟ, ಕಿರ್ಚಾಟ. ಆ ಪ್ರೋಮೋ ನೋಡೇ ಏನದು ಫುಲ್ ಎಪಿಸೋಡ್ ನೋಡ್ಬೇಕಂತನೂ ಫೀಲ್ ಆಗತ್ತೆ. ಆಕ್ಚುಲಿ ಪ್ರೋಮೋ ಕಟ್ ಅಷ್ಟು ಚೆನ್ನಾಗಿದೆ. ನಮ್ದ್ರೆ ಫೈಟ್ ಮಾಡೋರೆ ಅಷ್ಟೊಂದು ಯಾರು ಇರ್ತಾ ಇರ್ಲಿಲ್ಲ. ಸೊ ದಟ್ ಅದೊಂದು ಡಿಫ್ರೆನ್ಸ್ ಇದೆ. ಓಕೆ.